ಜೈ ಹಿಂದ್ ಮೊದಲ ವಾಕ್ಯ ಈ ರೀತಿ ಇದೆ. ಅವರು ಒಬ್ಬ ವಯಸ್ಸಾದ ವ್ಯಕ್ತಿ, ಅವ್ರಿಗೆ ತುಂಬ ಏಜ್ ಆಗಿದೆ, ಅವರಿಗೆ ವಯಸ್ಸಾದ ವ್ಯಕ್ತಿಯವರು ಅಂತ ಹೇಳೋದಕ್ಕೆ ಹಿ ಈಸ್ ಆ್ಯನ್ ಓಲ್ಡ್ ಮ್ಯಾನ್, ಹಿ ಈಸ್ ಆ್ಯನ್ ಓಲ್ಡ್ ಮ್ಯಾನ್. ನನಗೆ ಭಾಷೆ ಕೊಡು ಅಂದರೆ ಮಾತು ಕೊಡು ಅಂತೇಳಿ, ಪ್ರಾಮಿಸ್ ಮಾಡು ಅಂತೇಳಿ. ನನಗೆ ಮಾತು ಕೊಡು, ನನಗೆ ಪ್ರಾಮಿಸ್ ಮಾಡು ಅಂತ ಹೇಳೋದಕ್ಕೆ ಪ್ರಾಮಿಸ್ ಮೀ, ಪ್ರಾಮಿಸ್ ಮೀ. ಸಮಯ ಕಳೆದು ಹೋಗಿದೆ, ಟೈಮ್ ಸ್ಪೆಂಡ್ ಆಗಿಬಿಟ್ಟಿದೆ, ಟೈಮ್ ಹೋಗ್ಬಿಟ್ಟಿದೆ, ಇನ್ನು ಮತ್ತೆ ಬರಲ್ಲ ಅಂತ ಹೇಳೋದಕ್ಕೆ ದ ಟೈಮ್ ಹ್ಯಾಸ್ ಪಾಸ್ಟ್, ದ ಟೈಮ್ ಹ್ಯಾಸ್ ಪಾಸ್ಟ್. ಈಗ ತುಂಬ ತಡವಾಗಿದೆ, ಇವಾಗ ತುಂಬ ಲೇಟ್ ಆಗಿದೆ ಅನ್ನೋದಕ್ಕೆ ಇಟ್ಸ್ ಟೂ ಲೇಟ್, ಇಟ್ಸ್ ಟೂ ಲೇಟ್. ನನಗೆ ಹಾಗೆ ಅನ್ನಿಸ್ತಿಲ್ಲ, ನನಗೆ ಹಂಗೆ ಅನ್ನಿಸ್ತಿಲ್ಲ, ನಿನ್ನ ಒಪಿನಿಯನ್ ಏನು? ನಾನು ಆ ರೀತಿ ಅಂದ್ಕೊಳ್ಳಲ್ಲಪ್ಪ, ನನಗೇನು ಹಂಗೆ ಅನಿಸಲ್ಲ ಅಂತ ಹೇಳೋದಕ್ಕೆ ಐ ಡೋಂಟ್ ಫೀಲ್ ಸೋ, ಐ ಡೋಂಟ್ ಫೀಲ್ ಸೋ ಅಥವಾ ಐ ಡೋಂಟ್ ಥಿಂಕ್ ಸೋ. ನನ್ನ ಮಾತು ಕೇಳಿಸ್ಕೊ, ನನ್ನ ಮಾತನ್ನು ಕೇಳಿಸ್ಕೊ ಅಂತ ಹೇಳೋದಕ್ಕೆ ಲಿಸನ್ ಟು ಮೀ, ಲಿಸನ್ ಟು ಮೀ. ದಯವಿಟ್ಟು ನನಗೆ ಸಹಾಯ ಮಾಡಿ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತ ಹೇಳೋದಕ್ಕೆ ಪ್ಲೀಸ್ ಹೆಲ್ಪ್ ಮೀ ಅಥವಾ ಹೆಲ್ಪ್ ಮೀ ಪ್ಲೀಸ್. ಇದನ್ನು ಆರಾಮಾಗಿ ತಗೋ, ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ. ಕಾರಿನಿಂದ ಇಳಿ, ಕಾರಲ್ಲಿ ಕೂತ್ಕೊಂಡಿದೆಯಲ್ಲ, ಕಾರಿಂದ ಕೆಳಗಿಳಿ ಅಂತ ಹೇಳೋದಕ್ಕೆ ಗೆಟ್ ಡೌನ್ ಫ್ರಮ್ ಕಾರ್, ಗೆಟ್ ಡೌನ್ ಫ್ರಮ್ ಕಾರ್. ಕಾರನ್ನು ಹತ್ತು ಅನ್ನೋದಕ್ಕೆ ಗೆಟ್ ಇನ್ ದ ಕಾರ್, ಗೆಟ್ ಇನ್ ದ ಕಾರ್. ಸ್ಕೂಟಿ ಮೇಲೆ ಕೂತ್ಕೋ, ಸ್ಕೂಟಿ ಮೇಲೆ ಕುಳಿತುಕೋ ಅನ್ನೋದಕ್ಕೆ ಸಿಟ್ ಆನ್ ದ ಸ್ಕೂಟಿ, ಸಿಟ್ ಆನ್ ದ ಸ್ಕೂಟಿ. ನಡಿ ಹೊರಗೆ ಹೋಗೋಣ, ನಡಿ ಹೊರಗಡೆ ಹೋಗೋಣ ಅನ್ನೋದಕ್ಕೆ ಲೆಟ್ಸ್ ಗೋ ಔಟ್, ಲೆಟ್ಸ್ ಗೋ ಔಟ್. ನನ್ನಿಂದ ದೂರ ಇರು, ನನ್ನ ಸುದ್ದಿಗೆ ಬರಬೇಡ, ನನ್ನ ತಂಟೆಗೆ ಬರಬೇಡ, ನನ್ನಿಂದ ದೂರ ಇರು, ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅನ್ನೋದಕ್ಕೆ ಸ್ಟೇ ಅವೇ ಫ್ರಮ್ ಮೀ, ಸ್ಟೇ ಅವೇ ಫ್ರಮ್ ಮೀ. ನನ್ನ ಕಡೆ ನೋಡುವುದನ್ನು ನಿಲ್ಲಿಸು, ನನ್ನ ಕಡೆ ನೋಡುವುದನ್ನು ನಿಲ್ಲಿಸಿ ಅಂತ ಹೇಳೋದಕ್ಕೆ ಸ್ಟಾಪ್ ಲುಕಿಂಗ್ ಅಟ್ ಮೀ, ಸ್ಟಾಪ್ ಲುಕಿಂಗ್ ಅಟ್ ಮೀ. ನನಗೆ ಒಮ್ಮೆ ನೋಡಲು ಬಿಡಿ, ನನಗೊಂದ್ಸರಿ ನೋಡೋಕೆ ಬಿಡಿ, ಅದನ್ನ ಹೇಗಾಗಿದೆ ಏನಾಗಿದೆ ನೋಡೋಣ ಅಂತ ಹೇಳ್ತೀವಲ್ಲ, ಲೆಟ್ ಮೀ ಸಿ ಒನ್ಸ್, ಲೆಟ್ ಮೀ ಸಿ ಒನ್ಸ್. ನಿನಗೆ ಅವಳು ಹೇಗೆ ಗೊತ್ತು, ಹೆಂಗೆ ಪರಿಚಯ ಅವಳು ನಿನಗೆ, ಎಲ್ಲಿ ಮೀಟ್ ಮಾಡಿದ್ರಿ, ಎಲ್ಲಿ ಪರಿಚಯ ನೀವು ಅವರಿಗೆ ಅಂತೆಲ್ಲ ಹೇಳ್ತೀವಲ್ಲ. ಸೊ ಅದಕ್ಕೆ ಈ ರೀತಿ ಹೇಳಬೇಕಾಗತ್ತೆ, ಹೌ ಡು ಯು ನೋ ಹರ್, ಹೌ ಡು ಯು ನೋ ಹರ್. ಅವನು ತುಂಬ ಪ್ರಾಮಾಣಿಕ ವ್ಯಕ್ತಿ, ತುಂಬ ಆನೆಸ್ಟ್ ಅವನು, ತುಂಬ ಪ್ರಾಮಾಣಿಕ ಅವನು ಅನ್ನೋದಕ್ಕೆ ಹಿ ಈಸ್ ವೆರಿ ಲಾಯಲ್ ಮ್ಯಾನ್, ಹಿ ಈಸ್ ವೆರಿ ಲಾಯಲ್ ಮ್ಯಾನ್ ಅಥವಾ ಹಿ ಈಸ್ ವೆರಿ ಆನೆಸ್ಟ್ ಮ್ಯಾನ್. ಇವತ್ತು ಕಾರ್ ನಾನು ಓಡಿಸ್ತೀನಿ, ಇವತ್ತು ಕಾರ್ ನಾನು ಡ್ರೈವ್ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಡ್ರೈವ್ ದ ಕಾರ್ ಟುಡೇ ಅಥವಾ ಟುಡೇ ಐ ವಿಲ್ ಡ್ರೈವ್ ದ ಕಾರ್. ನನಗೆ ನಿದ್ದೆ ಬರ್ತಿಲ್ಲ, ನನಗೆ ನಿದ್ದೆನೇ ಬರ್ತಿಲ್ಲ ಅನ್ನೋದಕ್ಕೆ ಐ ಆಮ್ ನಾಟ್ ಫೀಲಿಂಗ್ ಸ್ಲೀಪಿ, ಐ ಆಮ್ ನಾಟ್ ಫೀಲಿಂಗ್ ಸ್ಲೀಪಿ. ನಿನಗೆ ಈಗಲೂ ನಿದ್ದೆ ಬರ್ತಿದೆಯಾ, ನಿಂಗೆ ಇವಾಗಲೂ ಕೂಡ ನಿದ್ದೆ ಬರ್ತಿದೆಯಾ ಹೇಳೋದಕ್ಕೆ ಆರ್ ಯು ಸ್ಟಿಲ್ ಸ್ಲೀಪಿ, ಆರ್ ಯು ಸ್ಟಿಲ್ ಸ್ಲೀಪಿ. ನನಗೆ ತುಂಬ ನಿದ್ದೆ ಬರ್ತಿದೆ, ನನಗೆ ತುಂಬ ನಿದ್ದೆ ಬರ್ತಿದೆ ಅನ್ನೋದಕ್ಕೆ ಐ ಆಮ್ ಫೀಲಿಂಗ್ ವೆರಿ ಸ್ಲೀಪಿ, ಐ ಆಮ್ ಫೀಲಿಂಗ್ ವೆರಿ ಸ್ಲೀಪಿ. ಸುಮ್ಮನೆ ಇದ್ರ ಕಡೆ ನೋಡು, ಸುಮ್ಮನೆ ಇದ್ರ ಕಡೆ ನೋಡು, ಆ ಕಡೆ ಈ ಕಡೆ ನೋಡಬೇಡ ಅನ್ನೋದಕ್ಕೆ ಜಸ್ಟ್ ಲುಕ್ ಅಟ್ ದಿಸ್, ಜಸ್ಟ್ ಲುಕ್ ಅಟ್ ದಿಸ್. ನೀನು ತುಂಬ ಸೋಮಾರಿ, ಸಿಕ್ಕಾಪಟ್ಟೆ ಸೋಮಾರಿ ನೀನು ಅನ್ನೋದಕ್ಕೆ ಯು ಆರ್ ಸೋ ಲೇಝಿ ಅಥವಾ ಯು ಆರ್ ವೆರಿ ಲೇಝಿ. ನಾನು ನಿನಗೆ ಒಂದು ವಿಷಯ ಹೇಳ್ಬೋದಾ, ನಾನು ನಿನಗೊಂದು ವಿಷಯ ಹೇಳ್ಬೋದಾ ಅಂತ ಹೇಳೋದಕ್ಕೆ ಕ್ಯಾನ್ ಐ ಟೆಲ್ ಯು ಒನ್ ಥಿಂಗ್, ಕ್ಯಾನ್ ಐ ಟೆಲ್ ಯು ಒನ್ ಥಿಂಗ್. ನಾನು ಅವನಿಗೆ 100 ರೂಪಾಯಿ ಕೊಟ್ಟಿದ್ದೆ, ನಾನು ಅವನಿಗೆ 100 ರೂಪಾಯಿ ಕೊಟ್ಟಿದ್ದೆ ಅನ್ನೋದಕ್ಕೆ ಐ ಗೇವ್ ಹಿಮ್ 100 rupees, ಐ ಗೇವ್ ಹಿಮ್ 100 rupees. ನಾನು ಡಿಸೆಂಬರ್ ತಿಂಗಳಲ್ಲಿ ಜನಿಸಿದ್ದು, ನಾನು ಡಿಸೆಂಬರ್ ಮಂತಲ್ಲಿ ಜನಿಸಿದ್ದು ಅನ್ನೋದಕ್ಕೆ ಐ ವಾಸ್ ಬಾರ್ನ್ ಇನ್ ಡಿಸೆಂಬರ್, ಐ ವಾಸ್ ಬಾರ್ನ್ ಇನ್ ಡಿಸೆಂಬರ್. ನನಗೆ ನನ್ನ ಕೆಲಸ ನಾನೇ ಮಾಡೋದಿಷ್ಟ, ನನ್ನ ಕೆಲಸ ಬೇರೆಯವ್ರ ಹೆಲ್ಪ್ ಇಲ್ಲದೆ ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು ನನಗೆ ಇಷ್ಟ ಅನ್ನೋದಕ್ಕೆ ಐ ಲೈಕ್ ಟು ಡೂ ಮೈ ವರ್ಕ್ ಮೈ ಸೆಲ್ಫ್, ಐ ಲೈಕ್ ಟು ಡೂ ಮೈ ವರ್ಕ್ ಮೈ ಸೆಲ್ಫ್. ನಾನು ಅರ್ಧ ಗಂಟೆಲೇ ಹೊರಡ್ತೀನಿ, ಇನ್ನೇನು ಹಾಫ್ ಆನ್ ಅವರಲ್ಲಿ ನಾನು ಹೊರಡ್ತೀನಿ ಅನ್ನೋದಕ್ಕೆ ಐ ವಿಲ್ ಲೀವ್ ಇನ್ ಹಾಫ್ ಆನ್ ಅವರ್, ಐ ವಿಲ್ ಲೀವ್ ಇನ್ ಹಾಫ್ ಆನ್ ಅವರ್. ನೀನು ಇಲ್ಲಿ ಇದ್ದೀಯಾ ಅಂತ ನನಗೆ ಗೊತ್ತಿರಲಿಲ್ಲ, ನೀನು ಕೂಡ ಇಲ್ಲಿದ್ದೀಯಾ ಅಂತ ನಂಗೆ ಗೊತ್ತಿರಲಿಲ್ಲ ಅನ್ನೋದಕ್ಕೆ ಐ ಡಿಡಂಟ್ ನೋ ದಟ್ ಯು ಆರ್ ಹಿಯರ್,
ಐ ಡಿಡ್ ನಾಟ್ ನೋ ದಟ್ ಯು ಆರ್ ಹಿಯರ್. ನಾನು ಸಮಯಕ್ಕೆ ಸರಿಯಾಗಿ ಬರುವೆ. ಆನ್ ಟೈಮ್ ಬರ್ತೀನಿ ನಾನು, ಡೋಂಟ್ ವರಿ ಅಂತೀವಲ್ಲ. ಐ ವಿಲ್ ಕಮ್ ಆನ್ ಟೈಮ್. ಐ ವಿಲ್ ಕಮ್ ಆನ್ ಟೈಮ್. ಮುಂದೆ ಹೋಗಿ ಸ್ವಲ್ಪ ಅನ್ನೋದಕ್ಕೆ ಗೋ ಅಹೆಡ್ ಅಥವಾ ಮೂವ್ ಅಹೆಡ್. ಕೊನೆಯ ವಾಕ್ಯ ಈ ರೀತಿದೆ, ತುಂಬ ಮಳೆ ಬರ್ತಿದೆ. ತುಂಬ ಮಳೆ ಬರ್ತಿದೆ ಅನ್ನೋದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.